ಪ್ರಬಲ ಭೂಕಂಪನಕ್ಕೆ ರಷ್ಯಾದ ಕರಾವಳಿ ಭಾಗ ಅಕ್ಷರಶಃ ತತ್ತರಿಸಿ ಹೋಗಿದೆ. ಭೂಕಂಪನಕ್ಕೆ ಧರೆಗುರುಳಿದೆ ಕಟ್ಟಡ ಮತ್ತು ಜನ ಒದ್ದಾಡ್ತಾ ಇದ್ದಾರೆ. ಕಮ್ಚಟ್ಕಾ ಪ್ರದೇಶದ ಸಮುದ್ರದ ಅಲೆಗಳಲ್ಲಿ ಏರಿಳಿತ ಉಂಟಾಗಿದೆ. ಈ ಒಂದು ಭೂಕಂಪನದ ಒಂದು ಪ್ರಭಾವದಿಂದ ರಷ್ಯಾದಲ್ಲಿ ದೊಡ್ಡ ಪ್ರಮಾಣದ ಸುನಾಮಿಯ ಆತಂಕ ಶುರುವಾಗಿದೆ. ವಿದ್ಯುತ್ ಕಡಿತ ಆಗಿದೆ, ಇಂಟರ್ನೆಟ್ ಸಂಪರ್ಕವೂ ಕೂಡ ಬಂದಾಗಿದೆ. ಕಮ್ಚಟ್ಕಾ ಪ್ರದೇಶದ ಸಮುದ್ರದ ಅಲೆಗಳಲ್ಲಿ ಏರಿಳಿತ ಉಂಟಾಗಿದೆ. ರಷ್ಯಾದಲ್ಲಿ ದೊಡ್ಡ ಪ್ರಮಾಣದ ಸುನಾಮಿಯ ಆತಂಕ ಶುರುವಾಗಿದೆ. ಕರಾವಳಿ ಭಾಗದಲ್ಲಿ ಆಗಿರುವಂತಹ ಸುನಾಮಿ ಆಗ್ತಾ ಇರುವಂಥದ್ದು ಪ್ರಬಲವಾದಂತಹ ಭೂಕಂಪನ. ರಷ್ಯಾದ ಕರಾವಳಿ ಭಾಗ ತತ್ತರ. ಜಪಾನ್ನ ಕರಾವಳಿ ಪ್ರದೇಶಗಳಿಗೆ ಭಾರೀ ಸುನಾಮಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಪಾನ್, ಹವಾಯಿ ಮತ್ತು ಅಲಸ್ಕಾನಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ. 8 ರಿಂದ 12 ಅಡಿ ಎತ್ತರದಲ್ಲಿ ಬಂದು ಅಪ್ಪಳಿಸ್ತಾ ಇದ್ದಾವೆ ಅಲೆಗಳು. ಟೋಕಿಯೋದಲ್ಲಿರುವಂತಹ USA ರಾಯಭಾರ ಕಚೇರಿಗೆ ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಬಹುದೊಡ್ಡ ಪ್ರಮಾಣದ ಸುನಾಮಿ ಬರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಪಾನ್ನ ಕರಾವಳಿ ಪ್ರದೇಶಗಳಿಗೆ ಭಾರೀ ಸುನಾಮಿಯ ಎಚ್ಚರಿಕೆ. ಜಪಾನ್, ಹವಾಯಿ ಮತ್ತು ಅಲಸ್ಕಾನಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗ್ತಾ ಇದೆ. ದೊಡ್ಡ ಗಾತ್ರದ ದೊಡ್ಡ ಪ್ರಮಾಣದ ಅಲೆಗಳು ಬರ್ತಾ ಇದ್ದಾವಂತೆ. ಸುನಾಮಿಯ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಟೋಕಿಯೋದಲ್ಲಿನ USA ರಾಯಭಾರ ಕಚೇರಿಗೆ ಸ್ಥಳಾಂತರ ಮಾಡಲಾಗಿದೆ. ಪ್ರಬಲವಾದಂಥ ಭೂಕಂಪನ ಆಯಿತು ಜಪಾನ್ನ ಕರಾವಳಿ ಭಾಗದಲ್ಲಿ. ಹೀಗಾಗಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸುನಾಮಿ ಆಗುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ.